ಗುರುಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅರ್ಥ ಆಯ್ತು. ಈಗ ಯೋಗೋ ಯೋಗಗಾಮ್ನೇತ ವಿಶ್ವಂ ವಿಷ್ಣುರ್ವಷತ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋ ಅಕ್ಷರ ಏವ ಚ. ಯೋಗೋ ಯೋಗವಿದಾಮ್ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ಉಪಶ್ರೀಮಾನ್ ಕೇಶವಃ ಪುರುಷೋತ್ತಮಃ. ಯೋಗ ದೇವರ ಹೆಸರು ಯೋಗ. ಓಂ ಯೋಗಾಯ ನಮಃ. ಇದು ಯೋಗ ಅಂತ ಯಾಕೆ ಬಂತು? ಯುಜ್ಯತೆ ಅನೇನ ಇತಿ ಯೋಗ. ಅದು ಅವನು ಮಾಡಿಸಿದರೆ ಮಾತ್ರ ಆಗೋದಿಲ್ಲ, ಆಗೋದಿಲ್ಲ. ಇದೊಂದು ದೃಷ್ಟಿಯಿಂದ ಯಾವುದಕ್ಕೆ ಗೊತ್ತಾ? 18 ಭಗವದ್ಗೀತೆ ದೈವಂಚೈವಾತ್ರ ಪಂಚಮಂ. 4 ಕಾರಣ ಇದೆ, 5ನೇದಿಲ್ಲ, ಕೆಲಸ ಆಗೋದಿಲ್ಲ. ಅರ್ಥ ಆಯ್ತಾ? ದೇವ್ರ ಮನಸ್ಸು ಮಾಡಿದ್ರೆ ಎಲ್ಲ ಆಗಿಬಿಡುತ್ತೆ. ಆದರೆ ದೈವಂಚೈವಾತ್ರ ಪಂಚಮಂ, ದೈವಾನುಗ್ರಹ ಇಲ್ಲ ಅಂತ ಹೇಳಿದರೆ ಪ್ರಯತ್ನ ಎಲ್ಲ ಮಾಡಿದ, ಫಸ್ಟ್ ರ್ಯಾಂಕ್ ಅವನು, ಕೆಲಸ ಸಿಗಲಿಲ್ಲ. ಗೊತ್ತಾಯ್ತಾ? ಇನ್ನೊಬ್ಬರು ಇದು ಅವ್ರಿಗೆ ಇಲ್ಲ, ಅದು ಯಾವುದೋ ಕೆಲವು ಪಿ ಎಗೆ ಮಾಡ್ಕೋಬೇಕಾದ್ರೆ ಅವ್ರ ಇಷ್ಟ, ಏನಾದರೂ ಮಾಡ್ಕೊಂಡು ಅವ್ರು ಫುಲ್ ಸ್ವಾತಂತ್ರ್ಯ ಇದೆ. ಅವ್ರು ಕೊಡಬೇಕಾದ್ರೆ ಕ್ವಾಲಿಫಿಕೇಷನ್ ಬೇಕು, ಇವ್ರು ಮಾಡ್ಕೋಬೇಕಾದ್ರೆ ಬೇಕಿಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿ ಅನುಗ್ರಹಕ್ಕೆ ಭಾರಿ ಮಹತ್ವ ಇದೆ. ಯೋಗ, ಅದಕ್ಕೆ ದೇವರಿಗೆ ಹೆಸರು. ಯೋಗ ಇಲ್ಲ, ದೇವರ ಇಚ್ಛೆ ಇಲ್ಲ ಅಂತ ಅರ್ಥ. ಇವಾಗ ಬರೀ ಯೋಗ ಇಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಸಾಂಖ್ಯರಾಗಿ ಬಿಡ್ತಾರೆ. ಏನು ಹೇಳ್ಬೇಕಂದ್ರೆ ಮಾತಿನಲ್ಲಿ ಅವನು ಯಾರಾದರೂ ಗುರುತಿಸ್ಬೇಕು. ಯಾರು ಬಂದಾಗ ಮಾತಿನಲ್ಲಿ ಗುರುತಿಡಿಬೇಕು ಅವನು ಯಾವ ಮಾತಕ್ಕೆ ಸೇರ್ತಾನೆ ಅಂತೇಳಿ. ಗೊತ್ತಾ? ಎಲ್ಲ ನಾನೇ ಮಾಡ್ತೀನಿ, ಓ ಇವ್ರು ಕ್ವಾಲಿಟಿ ಎಲ್ಲ ಅದೇ ಮಾಡುತ್ತೆ, ಅದೆಲ್ಲ ಸಾಂಖ್ಯ ತಿಳಿತಾ. ನಾನು ಸ್ವತಂತ್ರ, ನಾ ಕರ್ತ, ಇದೇ ದೇವರು ಮಾಡಿಸ್ತಾರೆ, ಅದು ಓ ಇವರು ಯಾರಿವರು ನಮ್ಮವರು ಅಂತ ಅರ್ಥ. ಈ ರೀತಿ ತಿಳ್ಕೊಂಡ್ಬಿಟ್ರೆ ಮಾತಿನಲ್ಲೇ ಗುರುತಿಡಿಯೋದಿಲ್ಲ. ಅವನು ಕೈಲಿ ನೋಡ್ತಾರೆ, ಅವನು ಎಲೆಕ್ಟ್ರಿಷಿಯನ್ನು ಪ್ಲಂಬರ್ ಗೊತ್ತಾಗಲ್ಲ ನೋಡಿದರೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಅವರ ಆಕಾರ ವೇಷ ಭೂಷಣ ಮಾತು ಕಥೆಗಳೆಲ್ಲ ಅವ್ರ ಮತ್ತೆ ಸೇರ್ಕೊಂಡಿರುತ್ತೆ. ಯೋಗವಿದಾಮ್ನೇತ, ಯೋಗವಿದಾಮ್ನೇತ ಅಂದರೆ ದೇವರ ಅನುಗ್ರಹ ಮಾಡಿದ್ರೆ ಏನೂ ಆಗೋದಿಲ್ಲ. ಆದ್ದರಿಂದ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಅದು ಒಳ್ಳೆಯ ಕೆಲಸ ಆದರೂ ಅನುಗ್ರಹ ಇರಲಿ ಅಂತೇಳಿ, ಕೆಟ್ಟ ಕೆಲಸ ಆಗದೇ ಇರಲಿ ಅಂತ ಇರಬೇಕು. ದೇವ್ರ ಮನಸ್ಸಿಗೆ ಬರದೇ ಹೋಗಲಿ, ಇದು ಅದು ಬರಲಿ. ನಮ್ಮ ಬರೋ ದೇವರದೇ ಸ್ವಾತಂತ್ರ್ಯ ಆತಂತೇನೆ, ನಾವು ಅಪೇಕ್ಷೆ ಪಡಬೇಕಾಗಿ. ಯೋಗವಿದಾಮ್ನೇತ, ಯೋಗ ಬಲ್ಲವರಿಗೆ ನೇತ. ಯೋಗ ಬಲ್ಲವರು ಅಂದ್ರೇನು? 2 ಅರ್ಥ. ಒಂದು ಯೋಗ, ಈ ಯೋಗ. ಯಾವ ಯೋಗ? 6ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಆ ಯೋಗ. ಇನ್ನೊಂದು ಯೋಗ ಅಂದರೆ ಯಾವುದೇ ಕೆಲಸ ಆದರೂ ಯೋಗ ಅಂತ. ಓ ಯೋಗ ಆಯ್ತು, ಯೋಗ ಆಯಿತು, ಸಿಕ್ತು ಅಂತಾರೆ, ಯೋಗ ಆಯಿತು ಅಂತ. ಸಿಗೋದು ಏನದು? ಯೋಜನೆ. ಆ ಅರ್ಥದಲ್ಲಿ ಯೋಗವಿದಾಮ್ನೇತ. ಯಾರಿವತ್ತು ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಅಂತೀರಲ್ಲ, ಮಾಡಿಸಿದ ದೇವರೇ. ನಮ್ಗೆ ಕಾಣ್ತಾರೆ ಅಷ್ಟೇ ಹೊರತು ಯಾರೋ ದೇವರೇ ಮಾಡಿಸಿದ್ರು. ಯೋಗ ಬಲ್ಲವರು ಕೂಡ ಏನಿದ್ದಾರೆ ಅವರಿಗೂ ನೇತಾರ ಯಾರು ಅಂದರೆ ಪರಮಾತ್ಮನೇ. ಪ್ರಧಾನ ಪುರುಷೇಶ್ವರ. ಸರಿಯಾಗಿ ನೆನ್ಪಿಟ್ಕೋಬೇಕು ಅವೆಲ್ಲ. ಯೋಗೋ ಯೋಗವಿದಾಮ್ನೇತ ಅದೆಲ್ಲ ಮಧ್ಯೆ ಹೇಳಿದಂತೆ ಕಾನ್ಸೆಪ್ಟ್ ಆಫ್ ಗಾಡನ್ನು ಪೂರ್ತಿ ವಿವರಣೆ ಮಾಡೋದು. ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂದರು ಒಂದೇ, ದೇವರ ಕಲ್ಪನೆ ಸ್ಪಷ್ಟಪಡಿಸೋದೇ ಇದು ವಿಶೇಷಾಂಶ. ಅದಕ್ಕಿಂತ ಸಮಾನವಾದ ಮತ್ತೊಂದು ಸ್ತೋತ್ರ ಇಲ್ಲ ಅಂಥೇಳಿ. ಪ್ರಧಾನ ಪುರುಷೇಶ್ವರ, ಪ್ರಧಾನ ಪುರುಷೇಶ್ವರ. ನೋಡಿ, ಇವತ್ತು ಓದಿದ್ದೇ ಬಂತು. ಪ್ರಧಾನ ಯಾರು? ಪ್ರಕೃತಿ ಅಂತ ಅರ್ಥ. ಪುರುಷ ಒಪ್ಪಿದ್ದಾನೆ, ಈಶ್ವರನ ಒಪ್ಪಲಿಲ್ಲ ನೋಡಿ. ಪ್ರಧಾನ ಪುರುಷರು ಒಪ್ಪಿದ, ಈಶ್ವರ ಒಪ್ಪಲಿಲ್ಲ. ಆದ್ದರಿಂದ ಸಾಂಖ್ಯ ಮತ ಖಂಡನೆ. ಅರ್ಥ ಆಯ್ತಾ? ಪ್ರಧಾನ ಪುರುಷ ಈಶ್ವರ ಒಂದರ್ಥ. ಪ್ರಧಾನ ಪುರುಷವು ಅಷ್ಟೇ ಒಪ್ಕೊಂಡ್ರೆ ಸಾಂಖ್ಯ. ಈಶ್ವರನ ಒಪ್ಕೊಂಡ್ರೆ ಅವನು ವೈದಿಕ. ಯೋಗವಿದಾಮ್ನೇತ ಪ್ರಧಾನ ಪುರುಷೇಶ್ವರ. ಇಲ್ಲಿ ತುಂಬ ಅರ್ಥ ಮಾಡಬೇಕು ಅದಕ್ಕೆ. ಒಂದು ಪ್ರಧಾನ ಪುರುಷ, ಇನ್ನು ಪ್ರಧಾನ ಪುರುಷಾಣಂ ಈಶ್ವರ. ಪ್ರಧಾನ ಪುರುಷರು ಬ್ರಹ್ಮ. ಈ ಮತಗಳು ಹೋಯ್ತು. ಈಗ ಈ ಮತಗಳೆಲ್ಲ ಹೋಗಿಬಿಡುತ್ತೆ. ಬ್ರಹ್ಮಾದಿ ದೇವತೆಗಳೆಲ್ಲ ಏನಾಗ್ತಾರೆ? ಅಪ್ರಧಾನರಾಗಿ ಪ್ರಧಾನ ಪುರುಷನ ಅಧೀನರಾಗ್ತಾರೆ. ಅಂದರೆ ನಾವು ಪ್ರಧಾನ ಪುರುಷ ಅಂತ ಏನು ತಿಳ್ಕೊಂಡಿದ್ದೇವೆ,
ಅವರಿಗೆ ಈಶ್ವರ ಆಗಿದ್ದಾನೆ. ಅರ್ಥ ಆಯ್ತಾ? ಪ್ರಧಾನ ಪುರುಷೇಶ್ವರ. ಅದು ಇನ್ನೂ ಹೇಳಿದರೆ ಪ್ರಧಾನ ಅಂದರೆ ಮಹಾಲಕ್ಷ್ಮಿ, ಪ್ರಧಾನ ಪ್ರಕೃತಿ ಅಭಿಮಾನಿ ದೇವತೆ. ಪುರುಷ ಅಂದರೆ ಉಳಿದ ಪುರುಷರೆಲ್ಲ ಕೂಡ ಅವರಿಗೆ ಈಶ್ವರ ಒಂದರ್ಥ. ಪ್ರಧಾನ ಅಂದರೆ ಶ್ರದ್ಧಾ ಭಾರತಿ, 3ನೇ ಅಧ್ಯಾಯ ತಾತ್ಪರ್ಯನಿರ್ಣಯ. ಪುರುಷ ಅಂದರೆ ಪುರುಷೋ ವಿರಿಂಚ ಬ್ರಹ್ಮದೇವರು. ಈಶಾ ಮಹಾಲಕ್ಷ್ಮಿ ಅವರಿಗಿಂತ ಶ್ರೇಷ್ಠ. ಎಷ್ಟು ಜನ ಬಂದ್ರೀಗ? ಒಂದು ವಾಯುದೇವರು, ಭಾರತೀ ದೇವಿ, ಮಹಾಲಕ್ಷ್ಮಿ ಅವ್ರ ಮೇಲಿದ್ದಾನೆ. ಸೊ ಪರಶುಕ್ಲ ತ್ರಯರಿಗಿಂತ ಶ್ರೇಷ್ಠ, ಸರ್ವೋತ್ತಮ. ಅನೇಕ ರೀತಿ ಅರ್ಥ ಮಾಡೋಕ್ಕೆ ಬರುತ್ತೆ. ಪ್ರಧಾನ ಪುರುಷೇಶಾಯ ವರಹ, ಪ್ರಧಾನ ಪುರುಷರಿಗೆ ಈಶ್ವರಾಗಿ ಮಹಾಲಕ್ಷ್ಮಿ ಇದ್ದಾರಲ್ಲ ಅವರಿಗಿಂತ ಶ್ರೇಷ್ಠ. ನಮೋ ವರವರಾಯತೆ ಹೀಗೆಲ್ಲ ಬಿಡಿಸ್ತಾ ಹೋದರೆ ಅನೇಕ ಅರ್ಥ ಬರುತ್ತೆ. ಆಗ ವಿಷ್ಣು ಸಹಸ್ರನಾಮ 1000 ನಾಮಗಳೇ ನಮಗೆ ಒಂದೊಂದು ತಿಳ್ಕೊಂಡ್ಬಿಟ್ರು ಕೂಡ ದೇವರೆಷ್ಟು ದೊಡ್ಡವನು ಗೊತ್ತಾಗ್ಬಿಡೋದು. ಬರೀ ಒಂದೊಂದು ಅರ್ಥ ತಿಳ್ಕೊಂಡ್ರೂ ಸಾಕು. ಅಂಥದ್ದು ಅನೇಕ ಅರ್ಥ ತಿಳ್ಕೊಂಬಿಟ್ಟು ಏನಾಗುತ್ತೆ? 8 100 ಎಷ್ಟಾಯ್ತು ಅಲ್ಲಿಗೆ? ಎಷ್ಟಾಯ್ತು? ಲಕ್ಷಗಟ್ಟಲೆ ಆಗುತ್ತೆ. ಇದು ದೇವರ ಮಹಿಮೆ ಆಗುತ್ತೆ. ಒಂದೆರಡು ಕ್ವಾಲಿಫಿಕೇಶನ್ ಹಾಕೋ 3 ಹಾಕಿದ್ದು ಬಿಟ್ಟರೆ ಭಾರಿ ದೊಡ್ಡವನು ಅಂತ ಕರೆದ್ಬಿಡ್ತಾರೆ. ಆದರೆ ಇದು ಎಷ್ಟು ದೊಡ್ಡದು ಯೋಚನೆ ಮಾಡಬೇಕು. ಪ್ರಧಾನ ಪುರುಷೇಶ್ವರ ನಾರಸಿಂಹ ಬಪು. ನಾರಸಿಂಹ ಬಪು. ಬಪು ಅಂದರೆ ಶರೀರ, ನರ ಅಂದರೆ ನರ, ಸಿಂಹ ಅಂದರೆ ಸಿಂಹ. ನರಸಿಂಹ ಇಬ್ಬರಿಸಿದೆ ನಾರಸಿಂಹ. ನಾರಸಿಂಹ ಬಪು, ನರಸಿಂಹ ರೂಪಿ ಅಂತ ಅರ್ಥ. ನಾರಸಿಂಹ ಬಪುಕ್ಕೆ ಅರ್ಥ ಏನಾಯಿತು? ನರಸಿಂಹ ರೂಪಿ, ನರಸಿಂಹ ರೂಪಿಯಾದವನು. ಆ ದೃಷ್ಟಿಯಲ್ಲಿ ಏನು ಅರ್ಥ ಇದೆ ಈಗ? ನರಸಿಂಹ ಏನು ಹೇಳ್ದಾಗಾಯ್ತು ಅದರಿಂದ? ವಿರುದ್ಧ ಧರ್ಮವಿತ್ವಂ ಸರ್ವಾಂತರ್ಯಾಮಿತಾಂತಥ. ವಿರುದ್ಧ ಧರ್ಮಗಳನ್ನು ಹೊಂದಿದ್ದವನು. ಅಣೋರಣೀಯಾನ್ ಮಹತೋ ಮಹಿಯಾನ್. ಏಕಕಾಲಕ್ಕೆ ಎರಡೂ ಆಗಬಲ್ಲವು. ನರ ಆದರೆ ಸಿಂಹ ಅಲ್ಲ, ಸಿಂಹ ಆದರೆ ನರ ಅಲ್ಲ. ದೇವರು ಎಂಥವನು? ನರಸಿಂಹ ಅಂತ ಹೇಳಿದರೆ ಏನು ಬೇಕಾದ್ರೂ ವಿರುದ್ಧ ಧರ್ಮಗಳನ್ನು ಒಳಗೂಡಿಸ್ಕೋಗಲ್ಲ. ಶ್ರೀಮಾನ್ ಅದೇ ಮಹಾಲಕ್ಷ್ಮಿಗೆ ಸಾಮರ್ಥ್ಯ ಇದೆ ಅಂತ ಕೇಳಿದರೆ ಅವರು ಯಜಮಾನ ಆಯಿತಾ? ಶ್ರೀಮಾನ್. ಮಹಾಲಕ್ಷ್ಮಿಗೆ ಇವೆಲ್ಲ ಇದೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ್ತಿ ಎಲ್ಲ ಬಂದು ದೇವರಿಗೆಲ್ಲ ಇದೆ. ಆದರೆ ಯಶ್ಯ ಅಪಾಂಗರವ ಮಾತ್ರ ಊರ್ಜಿತಾಸ. ಅದಕ್ಕೋಸ್ಕರ ಅವರೇನಾಗಲಿಲ್ಲ ಶ್ರೀಮಾನ್. ಅವರನ್ನು ಶ್ರೀಮಾನ್ ಅಂದರೆ ಅರ್ಥ ಏನದಕ್ಕೆ? ಶ್ರೀಹಿ ಅಶ್ಯ ವಶೇ ಅಸ್ತೀತಿ ಶ್ರೀಮಾನ್. ದುಡ್ಡಿದೆ, ಬ್ಯಾಂಕಲ್ಲಿದೆ, ಈಗಿಲ್ಲ. ದುಡ್ಡಿದೆ, ಯಾರಿಗೂ ಕೊಟ್ಟಿದ್ದೀನಿ, ಬಂದಿಲ್ಲ. ಶ್ರೀಮಾನ್ ಏನಾಗಿದೆ? ನನ್ನ ಕೈಯಲ್ಲಿ. ಇದನ್ನೇ ಕ್ಲಿಯರ್ ಮಾಡ್ತಾರೆ ಶ್ರೀಕರಹ ಅಂತೇಳಿ. ಶ್ರೀಮಾನ್ ಇದು ಕೊಟ್ಟು ಶ್ರೀಕರಹ. ಶ್ರೀಕರ ಅಂದರೆ ಏನು? ಮಹಾಲಕ್ಷ್ಮಿ ಕೈಯಲ್ಲಿದ್ದಾರೆ, ಅವರೆಲ್ಲ ನಮ್ಮ ಕೈಯಲ್ಲಿದ್ದಾರೆ ಅಂತ ಹೇಳೋದಿಲ್ಲ. ಅದು ಇವೆಲ್ಲ ಅದಕ್ಕೆ ಅರ್ಥ. ಶ್ರೀಮಾನ್ ಪದಕ್ಕೆ ಹೊಸ ಅರ್ಥ ಶ್ರೀಕರಹ. ನಾರಸಿಂಹ ಬಹು ಶ್ರೀಮಾನ್ ಕೇಶವ. ಕೇಶವ ಕ ಈಶವ ಬಂದಿದೆ. ಪ್ರಜಾತಿಯದ ಕಾಮಾನ್ ಚಿತ್ತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಅಲ್ಲಿ ಆಚಾರ್ಯರು ಅರ್ಥ ಬರೆದಿದ್ದಾರೆ. ಎಲ್ಲಿ ಆ ಪದ ಬಂದಾಗ ಎಲ್ಲಿ ಹುಡುಕಿಬಿಟ್ಟು ಸ್ವರ ಮುಡಿದ್ರೆ ಎಲ್ಲಿ ಬಂದಿದೆ ಗೊತ್ತಾಗ್ಬಿಡುತ್ತೆ. ಕೇಶವ ಬ್ರಹ್ಮ. ಕ ಅಂದರೆ ಬ್ರಹ್ಮದೇವರು. ಈಶಾ ಅಂತ ಹೇಳಿದರೆ ರುದ್ರದೇವರು. ವಹ ಅಂತ ಹೇಳಿದರೆ ವರ್ತಕ. ವರ್ತಕ ಅಂದ್ರೇನು? ಪ್ರವರ್ತಿಸುವವನು ಅಂತ ಅರ್ಥ. ತವು ಪ್ರವರ್ತಯತೀತಿ ಕೇಶವ. ಆಯಿತಾ? ಇನ್ನು ಕ ಅಂತ ಹೇಳಿದರೆ ಬ್ರಹ್ಮವಾಯುಗಳು. ಈಶಾ ಅಂತ ಹೇಳಿದರೆ ಇವರು. ಇದು ತುಂಬ ಅರ್ಥ ಒಳಗೆ ಬರೋದಕ್ಕೆ ಅದಕ್ಕೆ ಇದಿಷ್ಟು ಅರ್ಥ ಸಾಕು. ಕೇಶವ. ಆಮೇಲೆ ಮುಂದೆ ಕೇಶವ ಹೊಸ ಅರ್ಥ. ದೇವರು ಏನಿಲ್ಲ. ಕೇಶೈಹಿ ವರ್ತತಿ ಸರ್ವಂ ಪ್ರವರ್ತಯತಿ ಸರ್ವತಿ ಕೇಶವ. ಕೇಶ ಸಾಕು, ಉಗುರು ಸಾಕು ಅಂತ ಹೇಳೋದಿಲ್ಲ. ಕೇಶ ನಖಸ್ತುತಿ ಇದ್ದಾಗ ಕೇಶಸ್ತುತಿ ಎಲ್ಲಿ ನಡೆದಿದೆ? ಕೇಶಸ್ತುತಿ ಎಲ್ಲಾಗಿದೆ ಈಗ? ಕೃಷ್ಣ ಯಾರು? ಕೃಷ್ಣ ಕೇಶವಹಿ ಯಾದವ. ಕೇಶ ಇವರೊಳಗೆ ಶುಕ್ಲಕೇಶ ಇರೋದ್ರಿಂದ ಕೇಶದಿಂದ ಎಲ್ಲ ಮಾಡಿಸ್ಬಿಡ್ತಾರೆ. ಇಲ್ಲಿ ಉಗುರಿಂದ ಎಲ್ಲ ಮಾಡಿಸ್ಬಿಡ್ತಾರೆ. ಅದು ಇನ್ನೊಂದು ಅರ್ಥ ಅದು ಗೊತ್ತಾಯ್ತಾ? ಇನ್ನು ಪ್ರಶಸ್ತ ಕೇಶವಾನ್. ಕೇಶವಾನ್ ಇತಿ ಕೇಶವ. ಇದು ಎಲ್ಲರಿಗೂ ಕೇಶ ಇದಿವೆ ದೊಡ್ಡ ವಿಚಾರ ಅಂತ ಕೇಳಿದರೆ ಕೇಶವಾನ್ ಅಂದರೆ ಸ್ವರೂಪಭೂತ ಕೇಶವಾನ್, ಅಪ್ರಾಕೃತ ಕೇಶವಾನ್ ಹೀಗೆ ಅರ್ಥ ಬರುತ್ತೆ. ಪುರುಷೋತ್ತಮ, ಪುರುಷರಲ್ಲಿ ಉತ್ತಮನಾದವನು. ಇದು ಎಲ್ಲಿ ತಗೋಬೇಕಿದ್ರೆ 15ನೇ ಅಧ್ಯಾಯ ಭಗವದ್ಗೀತೆ. ಕ್ಷರಾಕ್ಷರ ಪುರುಷೋತ್ತಮ. ಕ್ಷರಾಕ್ಷರ ಪುರುಷೋತ್ತಮ ಅಂತ ಅರ್ಥ ಬರೋದ್ರಿಂದ ಎಲ್ಲ ವಿಷಯ ಅರ್ಥ. ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ಬಭು ಶ್ರೀಮಾನ್ ಕೇಶವ ಪುರುಷೋತ್ತಮ. ಅದು ಎಷ್ಟು ಕ್ಲಿಯರಾಗಿ ದೇವರ ಮಹಿಮೆ ಎಷ್ಟು ಗೊತ್ತಾಗುತ್ತೆ ಅಂದರೆ ಎಲ್ಲ ಮತಗಳು ಹೋಗಬೇಕು. ಆ ರೀತಿ ಬಂದಿದೆ. ಕೇಶವ ಅಂತ ಬಂದಿದ್ದರಿಂದ ಬ್ರಹ್ಮ ಈಶ ಇದನ್ನು ತಗೊಂಡಾಗ ಈಶ ಎರಡು ರೀತಿ ಬಿಡ್ಸೋಕ್ಕೆ ಬರುತ್ತೆ. ಕಶ್ಚ ಈಶಶ್ಚ ಬಿಡ್ಸೋಕ್ಕೆ ಬರುತ್ತೆ. ಆಮೇಲೆ
ಕಶ್ಯ ಬ್ರಹ್ಮಣಃ ಈಶಾ ಮಹಾಲಕ್ಷ್ಮಿ ಅವ್ರನ್ನ ಬರ್ತಾ ಇದ್ದಿ ಶ್ರೀರತ್ಕಟಾಕ್ಷ ಬಲವ ತೇಜಸಂ ನಮ ಶಾಕ್ತಮತ ಹೋಯ್ತಲ್ಲಿ ಮಹಾಲಕ್ಷ್ಮಿಯನ್ನು ಪರಮಾತ್ಮ ನಿರ್ಮಾಣ ಮಾಡ್ತಾನೆ ಅಂದರೆ ಶಕ್ತಿಗಳಲ್ಲಿ ಅತಿ ಶ್ರೇಷ್ಠ ಮಹಾಲಕ್ಷ್ಮಿ ಅವರೇ ಅಧೀನರಾಗಿದ್ದಾರೆ ಅಂದರೆ ಉತ್ಪತ್ತಿ ಸಂಭವ ಅಶ್ಲೋಕ ಉತ್ಪತ್ತಿ ಸಂಭವಾತ ಅಂದರಂತೆ ಯಶ್ಯಾ ಕಥಾ ಅಪಾಂಗರ ಮಾತ್ರ ಊರ್ಜಿತ ಅಸ ಅಂದರು ಅದೇ ಆ ದೃಷ್ಟಿಯಲ್ಲಿ ಶಾಕ್ತಮತ ಹೋಯಿತು ಬ್ರಹ್ಮ ಇದು ಹೋಯಿತು ಪಾಶುಮತ ಮತ ಹೋಯಿತು ಸಾಂಖ್ಯ ಮತ ಹೋಯಿತು ಗೊತ್ತಾಯ್ತಾ ಎಷ್ಟು ಮತಗಳ ಖಂಡನೆ ಆಯ್ತದ ಒಂದು ಆ ಶ್ಲೋಕ ಓದಿಬಿಟ್ರೆ ನಾಸ್ತಿಕ ಮತದ ಎಲ್ಲ ಮತಗಳ ಸಮಯಪಾದ ಪೂರ್ತಿ ಬಂದು ಹೋಗ್ಬಿಡು ಸರಿಯಾಗಿ ಓದಿ ಇನ್ನೊಂದು ಅರ್ಥ ಅದು ಬೇಕಷ್ಟು ಮಾಡ್ಬೋದು ಆಚಾರ್ಯ ಮಾತು ವಿರೋಧ ಅಲ್ಲದೆ ಎಷ್ಟು ಅರ್ಥ ಬೇಕಾದ್ರೂ ಮಾಡಿಕೊಡಿ ಅಂತ ಹೇಳ್ತಾರೆ ಅದು ಪೂರಕ ಅರ್ಥ ಆಗಬೇಕು ಮಡಿ ಇದ್ರೆ ಎಲ್ಲ ಕೊಡಿ ಮುಚ್ಚಾರ ತಿನ್ನೋದೆಲ್ಲ ಏನು ಬೇಕಾದ್ರೂ ಹಾಕಿ ಮಠಕ್ಕೆ ಹೋದಾಗ್ತೀನಿ ಏನು ಬೇಕಾದ್ರೂ ಹಾಕಿ ಬೇರೆ ಕಡೆ ಹೋದಾಗ ಎಲ್ಲ ಬರೋದಿಲ್ಲ ಅತ್ಯಂತ ಆಪತ್ಕಾಲ ಬಂದಾಗ ಹಣ್ಣು ಗಿಣ್ಣು ಕೊಡಿ ಅಂತ ಕೇಳ್ಬೋದು ಇಲ್ಲ ಹಾಗಲ್ಲ ಪ್ರಧಾನ ಪುರುಷೇಶ್ವರ ಇದೆಲ್ಲ ಇದರಲ್ಲಿ ಬರೆದಿದ್ದಲ್ಲ ಇದು ಸುಮ್ಮನೆ ತಿಳಿಯಕ್ಕೆ ಬರೆದಿರೋದು ಅಷ್ಟೇ ಹೊರತು ಅದು ವಿಷ್ಣು ಸಹಸ್ರನಾಮ ದೊಡ್ಡ ಇಡೀ ಸರ್ವಮೂಲನೇ ಹೇಳ್ಬೇಕು ಹೇಳೋದಾದರೆ ಇಡೀ ಸರ್ವಮೂಲ ಒಂದು ಕಡೆ ವಿಷ್ಣು ಸಹಸ್ರನಾಮದ ಅರ್ಥ ಒಂದು ಕಡೆ ಸರ್ವ ಶರ್ವ ಶಿವ ಸ್ಥಾಣು ಭೂತಾಧಿ ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ MA PhD MSc ಬುದ್ಧಿ ಹೇಳಿಕೊಡೋರು ಹಾಗೆ ಹೆಸರುಗಳೆಲ್ಲ ಬಂದುಬಿಟ್ರೆ ಸರ್ವ ಶರ್ವ ಶಿವ ಸರ್ವ ಸರ್ವವೂ ಅವನೇ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಸಾರಸ್ಯರು ವಿಷ್ಣು ಸಹಸ್ರನಾಮ ಹೇಳೋನು ಭಾರಿ ದುರ್ಲಭ ಅಂತ ಅರ್ಥ ವಾಸುದೇವ ಸರ್ವಂ ಅಂತ ಹೇಳೋನು ಭಾಳ ಅಪರೂಪ ಅಂತ ಹೇಳಿದೇ ಅರ್ಥ ವಿಷ್ಣು ಸಹಸ್ರನಾಮ ಎಷ್ಟು ಜನ ಗೊತ್ತಿದೆ ಸರಿ ಅರ್ಥ ತಿಳ್ಕೊಂಡು ಗೊತ್ತಿಲ್ಲ ಅಂತ ಸರ್ವ ಎಲ್ಲ ಅವನೇ ಪ್ರತಿಯೊಂದು ಅವನೇ ಎಲ್ಲ ಅದಿಲ್ಲದೆ ತೇನವಿನ ತೃಣಮಿಪಿನ ಚಲತಿ ಅಂತ ಶರ್ವ ಶರ್ವ ಅಂದರೆ ರುದ್ರದೇವರ ಹೆಸರು ಮುಖ್ಯವಾಗಿ ಶರವ ಶರವ ಶರ್ವ ರುದ್ರದೇವರ ಹೆಸರು ಪ್ರಸಿದ್ಧನೇ ಅದಕ್ಕೆ ಪಾರ್ವತಿ ದೇವಿಯರ ಅಂತ ಹೆಸರಿದೆ ಶರ್ವಾಣಿ ಅಂತ ಹೆಸರು ಶರ್ವಾಣಿ ಶರ್ವ ಶರ್ವಾಣಿ ಭವ ಭವಾನಿ ಭವ ಭವಾನಿ ಅಂತ ತಕ್ಷಣ ಯಾರು ಅಂತ ಆಯ್ತಲ್ಲಿ ಪಾರ್ವತಿ ದೇವಿ ಅಂತ ಅರ್ಥ ಭವಾನಿ ಸರ್ವ ಶರ್ವ ಅದಕ್ಕೆ ಬಿಡಿಸಿದ್ರೆ ಏನಾಗುತ್ತೆ ಶರವಹ ಅಂತ ಶರವಹ ಶರ ಅಂದರೆ ವಾಯುದೇವರು ಪರಮಾತ್ಮ ಕೇಳಿರೋ ಶರ ಯಾರು ಪಂಚಾತ್ಮಕೋ ಮಾರುತ ಏವ ಬಾಣ ಶರಂ ವರ್ತಯತಿ ಇತಿ ಶರವಹ ಅದೇನಾಯ್ತು ಅಲ್ಲಿಗೆ ಪ್ರಾಣಸ್ಯ ಪ್ರಾಣ ಅಂತ ವಾಯುದೇವರು ಜೀವೋತ್ತಮತ್ವ ಸರ್ವೋತ್ತ ಎರಡು ಬಂತೀಗ ಶರ ವಾಯುದೇವರು ನಿಯಮನ ಮಾಡೋದ್ರಿಂದ ಕೇಶವ ಇದ್ದಾಗ ಶರವ ತಮ್ಮ ಪ್ರವರ್ತಯತಿ ಸದಾ ಅಂತ ಹೇಳಿದಾಗ ವಿಷ್ಣು ಸರ್ವೋತ್ತಮತ್ವ ಬಂತು ಸ್ಥಾಣು ಭೂತಾದಿ ನಿಹರವ್ಯ ಸ್ಥಾಣು ನೋಡೋದಕ್ಕೆ ಏನನ್ನಿಸುತ್ತೆ ಸ್ಥಾಣು ದೇವರು ಜಡ ಅಂತ ಹೇಳಿ ಇಷ್ಟೊತ್ತು ಅವ್ರನ್ನ ಬೈದ್ರಿ ನೀವು ಜಡ ಚೇತನ ಅಂದರೆ ಸಿಟ್ಟು ಬಂತಲ್ಲ ನೀವು ಚೇತನ ಜಡ ಅಂತೀರಲ್ಲ ಈಗ ಅಲ್ಲ ಅದಕ್ಕೆ ಬಿಡಿಸ್ಬೇಕು ಅದಕ್ಕೆಲ್ಲ ಯೋಗಾರಕ್ಕೆ ಯೋಗಿಗೆ ಅರ್ಥ ಮಾಡಬೇಕು ಸ್ಥಾಣು ಸ್ಥ ಪ್ಲಸ್ ಅಣು ಸರ್ವತ್ರ ಸ್ಥೀಯತೆ ಅನೇನ ಐತಿ ಸ್ಥ ಎಲ್ಲ ಕಡೆ ದೇವರಿದ್ದಾರೆ ಎಲ್ಲ ಕಡೆ ದೇವರಿದ್ದಾರೆ ಆಕಾಶ ಎಲ್ಲ ಕಡೆಯೂ ಸ್ವಾತಂತ್ರ್ಯ ಇಲ್ಲ ಮಹಾಲಕ್ಷ್ಮಿ ಎಲ್ಲ ಕಡೆಯೂ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಸರ್ವತ್ರ ಸ್ಥೀಯತೆ ಐತಿ ಅನೇನ ಐತಿ ಸ್ಥಃ ಸ್ಥಸ್ಥಾಶ ಅಣುಶ್ಚ ಸರ್ವತ್ರ ಇದ್ದಾನೆ ವ್ಯಾಪ್ತ ಆಪೋಸಿಟ್ ಅಣು ಎರಡೂ ಆಗಿದ್ದಾನೆ ಸರ್ವತ್ರ ಇದ್ದಾನೆ ಅವನು ಅಣು ಆಗಬಾರ್ದು ಅಣುವಾಗಿದ್ದರೆ ಸರ್ವತ್ರ ಇರಬಾರ್ದು ಅದು ವಿರುದ್ಧ ಧರ್ಮಿತ್ವ ದೇವರಲ್ಲಿದೆ ಸ್ಥಾಣು ಅರ್ಥ ಆಯ್ತಾ ಅದೇ ರೀತಿ ಸರ್ವಂ ಸ್ಥೀಯತೆ ಅನೇನ ಅವನಿದ್ದಾನೆಲ್ಲ ನಾವೆಲ್ಲ ಇರಬೇಕಾದ್ರೂ ದೇವರು ಬೇಕಾದ್ದರಿಂದಾಗಿಯೇ ಆತ ಅಣು ಎಲ್ಲಿದ್ದಾನೆ ಚಿಕ್ಕ ಅಲ್ಲಿ ಅಣುವಾಗಿದ್ದಾನೆ ಅಷ್ಟೇ ಅಣುವಿನಲ್ಲಿ ಅಣುವಿನಾಗಿದ್ದಾನೆ ವ್ಯಾಪ್ತದಲ್ಲಿ ವ್ಯಾಪ್ತನಾಗಿದ್ದಾನೆ ಅದಕ್ಕೆ ಸ್ಥಾಣು ಭೂತಾದಿ ನಿಧಿರವ್ಯಯ ಭೂತಾದಿ ಎಲ್ಲ ಭೂತಗಳು ಅಂತ ಹೇಳಿದರೆ ಬ್ರಹ್ಮಾದಿ ದೇವತೆಗಳು ಅವರೆಲ್ಲರಿಗಿಂತ ಆದಿ ಇವನೇನೆ ಅವ್ರ ಸೃಷ್ಟಿಕರ್ತ ಭೂತಾನಾಂ ಆದಿ ಯಹ ಆದಿ ಅಂದರೆ ಉತ್ಪತ್ತಿ ಅಂತ ಅರ್ಥ ಎಲ್ಲ ಜನ್ಮಾದ್ಯಶ್ಯತೆ ಎಲ್ಲ ಪ್ರಾಣಿಗಳಿಗೂ ಉತ್ಪತ್ತಿಯ ಪ್ರಧಾನವಾದವನು ನಿಧಿ ದೊಡ್ಡ ನಿಧಿ ನೋಡೋದಕ್ಕೆ ನಿಧಿ ಅಂದರೆ ನಮಗೆ ದುಡ್ಡು ಗಿಡ್ಡು ಅರ್ಥ ಆಗುತ್ತೆ ಅದು ನಿಜನೇ ಅಲ್ಲೇ ಆನಂದೋಪದಿಷ್ಟೋ ನಿಧಿ ನಾರಾಯಣ ಅಪ್ಪಯ್ಯ ಹೇಳಿದ್ದಾರೆ ಇನ್ನೊಂದು ಅರ್ಥ ಏನು ನಿಧೀಯತೆ ಸರ್ವಮಸ್ಮಿನ್ ಇತಿ ನಿಧಿ ಎಲ್ಲ ಇವರೊಳಗೆ ಸೇರಿದೆ ಹೊರತು ಇವ್ರು ಬಿಟ್ಟು ಯಾವುದೂ ಇಲ್ಲ ಗೊತ್ತಾ ದೇವ್ರ ಬಿಟ್ಟು ಯಾವ ಒಂದು ಪದಾರ್ಥ ಹೇಳಿದ್ರೆ ಬಿಟ್ಟು ಅಂತ ಹೇಳ್ತಾ ಹೋಗ್ತಾರೆ ದೇವರದ್ಮೇ ಎಲ್ಲ ಬಂದು ಮತ್ತೇನು ಹೇಳಬೇಕಾಗಿಲ್ಲ ಅವ್ಯಯ ನಿಧಿ ಅಂದಮೇಲೆ ಮುಗಿಬೇಕಲ್ಲ ಇವತ್ತಲ್ಲ ನಾಳೆ ಎಂಥ ಇವತ್ತಾಗಲಿ KGF ಕೂಡ ಏನಾಯಿತು ನಿಧಾನವಾಗಿ ಖಾಲಿ ಆಗ್ತಾ ಬಂದಿಲ್ಲ ಈಗಾಗಲೇ ಮೊದಲಿಗೆ ಸಂಬಂಧ ಏನಿದೆ ಅಷ್ಟು ವ್ಯತ್ಯಾಸ ಆಗಿಬಿಟ್ಟಿದೆ ಅದಕ್ಕೇ ನಿಧಿ ಅವ್ಯಯ ನಿಧಿ ಈ ಪದ ಹಾಗೆ ಉಪಯೋಗಿಸಿದೆ
ಮಧ್ವದಲ್ಲಿ ಬಂದಿದೆ. ಗೀತಾಭಾಷ್ಯ ವಿರಚಯ್ಯ ತದಾದಾತ್ ಏನದು? ಅವ್ಯಯಂ ಸತತಮಪ್ಯುಪಭುಕ್ತ್ಯ. ಎಷ್ಟೇ ಉಪಯೋಗಿಸಿದ್ರು ಕೂಡ ವಿತ್ತಮಗ್ರಮಿಗೆ ದೂರ ಈ ಆಸು. ಎಷ್ಟು ಉಪಯೋಗಿಸಿದ್ರು ಕೂಡ 1,000 ರೂಪಾಯಿ ಕೊಟ್ಟು ಹೋಗಿರ್ತಾರೆ, ಒಂದು ವಾರದಲ್ಲಿ ಬರ್ತೀವಿ ಅಂತ ಬರಲಿಲ್ಲ, ಎಲ್ಲ ಪರಿಚಯ ಆಗಿರ್ತೀವಿ, ಇಲ್ಲೇ ಇಲ್ಲ ದುಡ್ಡು ವ್ಯಯ ಆಗೋದು. ಅರ್ಥ ಆಯ್ತಾ? ಆದರೆ ದೇವರು ಎಂಥವನು ಅಂದರೆ ಅವ್ಯಯ ನಿಧಿ. ಆದ್ದರಿಂದ ಎಂದು ವ್ಯಯ ಒಂದೋದೇ ಇಲ್ಲ. ನಿಧಿರ ವ್ಯಯ. ನಿಧಿ ಅಂತ ಪ್ರಶ್ನೆ ಬಂದ ತಕ್ಷಣ ಅವ್ಯಯ ಬಂತು. ನಿಧಿ ಅಂತ ಹೇಳಿದ್ರೆ ಅವ್ಯಯ ವ್ಯಯವ ಪೂರ್ತಿ ಎಂದೂ ಮುಗಿಸೋಕ್ಕೆ ಸಾಧ್ಯವಿಲ್ಲದಂಥ ಅಕ್ಷಯ ನಿಧಿ. ಅವ್ಯಯ ನಿಧಿ ಅಕ್ಷಯ ನಿಧಿ. ಸಂಭವ ಸಂಭವ ಸಮ್ಯಕ್ ಭವತಿ ಇತಿ. ಸಮ್ಯಕ್ ಭವತಿ. ಒಮ್ಮೊಮ್ಮೆ ಎಡವಟ್ಟಾಗ್ತಾನೆ ಅಂತ ಆಫೀಸರ್ ಭಾರಿ ಒಳ್ಳೆಯ ಸೊಂಬು ಎಡವಟ್ಟಾದರೆ ಪಜಿತಿ ಆಗುತ್ತೆ ಅಂತ ಹೇಳ್ತಾರೆ. ಸಮ್ಯಕ್ ಭವತಿ ಸದಾ ಒಂದೇ ರೀತಿ ಇರ್ತದೆ, ಸರಿಯಾಗೇ ಇರ್ತಾನೆ ಹೊರತು ಯಾವ ಕಾಲಕ್ಕೆ ಏನಾಗೋದಿಲ್ಲ, ವಿಕಾರಾದಿಗಳನ್ನು ಹೊಂದೋದಿಲ್ಲ. ಇನ್ನು ಸಮ್ಯಕ್ ಭವತಿ ಸರ್ವಂ ಅಸ್ಮಾದಿತಿ. ಎಲ್ಲವೂ ಅವನಿಂದನೇ ಬರ್ತಾ ಇದೆ. ದೇವರು ಮಾಡಿದರೆ ಸುಮ್ಮನಿರಬೇಕು, ಅವ್ರು ಮಾಡಿದರೆ ಸರಿಯಾಗಿ ಮಾಡಿರ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಯಾರು ಅಡಿಗೆವ್ರಿ ಅವ್ರು ಬಂದರೆ ಯೋಚನೆ ಇಲ್ಲ. ಈ ಅಡುಗೆನೂ ಮಾಡಿಲ್ಲ ಅಂತ ಇನ್ನೂ ಕೂಡ ಅದು ಬಂದರೆ ಯೋಚನೆ ಇಲ್ಲ. ಅದು ಮಡಿನೂ ಮಾಡ್ತಾನೆ, ಚೆನ್ನಾಗೂ ಮಾಡ್ತಾನೆ. ಎಲ್ಲ ಮಡಿ ಮಾಡ್ತಾನೆ, ತಿನ್ನಕ್ಕೆ ಆಗೋದಿಲ್ಲ, ತಿನ್ನಕ್ಕಾಗತ್ತೆ, ಮುಟ್ಲಕ್ಕಾಗೋದಿಲ್ಲ, ಅದು ಆಗಲ್ಲ. ಸಮ್ಯಕ್ ಭವತಿ ಸರ್ವಂ ಅಸ್ಮಾದಿತಿ. ಆಮೇಲೆ ಸಮ್ಯಕ್ ಭವ ಅಸ್ಮಾತ್. ಭವ ಶಿವ, ರುದ್ರದೇವ ಶಿವ. ಶಿವೋಭೂತ್ಯಾತಕ್ಕೆ ಅಸ್ಮಾತ್ ಯಚ್ಚೌಚರಿ ಶ್ರುತ ಸರಿತ್ ಪ್ರವರೋದಕೇನ ತೀರ್ಥೇನ ಮುಧ್ಯತಿ ಧೃತೇನ ಶಿವ ಶಿವೋ. ಎಷ್ಟರ್ಥ ಬರುತ್ತೆ ಗೊತ್ತಾ ಅದಕ್ಕೆ? ಭಾವನಃ. ಭಾವನಃ ಭಾವ ಅಂದರೆ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಮಾಡೋದಕ್ಕೆ ಭಾವನ ಅಂತ ಕರೀತಾರೆ. ಭಾವ ಸ್ವಭಾವದಿಂದ ಎಲ್ಲವನ್ನೂ ನಯತಿ, ನಯತಿ ಪ್ರಾಪಯತಿ ಪ್ರೇರಯತಿ ಎಲ್ಲ ಆಗುತ್ತೆ. ಅದಕ್ಕೆ ಭಾವನಃ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಅಭಾವನಃ. ಇನ್ನೊಂದು ಅಭಾವ. ಅಭಾವಮಪಿ ನಯತಿ. ಅಭಾವ ಯಾರ ಕೈಲಿದೆ? ದೇವ್ರ ಕೈಲಿಲ್ವಾ? ಪ್ರಾಕೃತಧಾಭಾವದಲ್ಲಿ ಎಂಥ ಮೂರು ಅಭಾವಗಳು ದೇವ್ರ ಕೈಯಲ್ಲಿದೆ. ಆಮೇಲೆ ಭರ್ತ. ಭರ್ತ ಕೆಲವು ಹುಟ್ಟಿಸ್ಬಿಡ್ತಾರೆ, ಹೋಗಿಬಿಡ್ತಾರೆ, ಅನಾಥಾಶ್ರಮ ಸೇರಿಸಿ ಹೋಗಿಬಿಡೋದು. ಭರ್ತ ತಾನೇ ಭರಣ ಕೂಡ ಮಾಡ್ತಾನೆ. ಭರ್ತ ಸಂಧ್ರಿಯಮಾಣೋ ಬಿಭರ್ತಿ ವೇದವಾಕ್ಯ. ಭರ್ತ. ಭರ್ತ ಅಂದ್ರೇನು? ಭರಣಕರ್ತ ಅಂತ ಅರ್ಥ. ಭರತ. ಭರ್ತ ಅಂದರೆ ಭರತ, ಎಲ್ಲವನ್ನೂ ಕೂಡ ಧರಿಸಿರುವವನು, ಒಂದು ಉತ್ಪಾದನೆ ಮಾಡ್ತಾನೆ, ಎಲ್ಲವನ್ನು ಧರಿಸಿದ್ದಾನೆ. ಪ್ರಭವ. ಪ್ರಭವ ಅವನು ಮಧ್ಯೆ ಮಧ್ಯೆ ಬರ್ತಾನಲ್ಲ ಪಾಪ, ಅವನೇ ಹುಟ್ಟು ಬಂತಲ್ಲ. ಪ್ರಕೃಷ್ಟ ಭವ. ಆತನ ಹೀಗಲ್ಲ, ಪ್ರಾದುರ್ಭಾವ ಅಷ್ಟೇ ಹೊರತು ಅವಾಗ ನೀವು ಯಾರು ಜೈಲಲ್ಲಿ ಕೂತಿದ್ದ ತಿಳ್ಕೊಬೇಡ. ಕೈದಿಗಳೆಲ್ಲ ಬತ್ತಾತ ಕೂತಿದ್ದಾರೆ, ಜೈಲರ್ ಒಳಗೆ ಬರ್ತಾರೆ. ನೀರು ಬಂದುಬಿಟ್ಟ ನಮ್ಮ ಜೊತೆಗೆ ಅಂತ ಕೇಳ್ತಾರ? ಅಲ್ಲಿ ಯಾತಕ್ಕೆ ಬಂದಿದ್ದಾನಾತ? ನಿಯಮನ ಮಾಡ್ಲಿಕ್ಕೆ ಬಂದಿದೆ. ನಿಯಮನ ಮಾಡ್ಲಿಕ್ಕೆ ಬರೋದು ಅದು ಪ್ರಭವ. ದೇವ್ರ ಹುಟ್ಟಿ ಅಂಥದ್ದು ಪ್ರಾದುರ್ಭಾವ ಹೊರತು ನಮ್ಮಂಥ ಹುಟ್ಟಲ್ಲ. ಅದು ಕೃಷ್ಣ ಜೈಲಲ್ಲಿ ಹುಟ್ಟಿದ. ಒಂದು ನೋಡಿ ವಾದ ಇದೆಯಲ್ಲ, ಕೃಷ್ಣ ಜೈಲಲ್ಲಿ ಹುಟ್ಟಿದ, ಆದ್ದರಿಂದ ಕೃಷ್ಣನಿಗೆ ಬಂಧನ ಇದೆ, ತಪ್ಪೋದು. ಹಾಗಿದ್ದ ಜೈಲಲ್ಲಿ ಬಂಧನ ಇದೆ ಅಂತ ಹೇಳಬೇಕಾಗತ್ತೆ ಅಷ್ಟೆ. ಅಲ್ಲ, ಅಲ್ಲಿದ್ದೇನು ಸ್ವತಂತ್ರತ. ಎಲ್ಲಿದ್ದಾನೋ ಭಕ್ತರು ಎಲ್ಲಿದ್ದಾರೋ ಅಲ್ಲಿ ಬಂದು ಬಿಡಿಸ್ಬೇಕಾನೆ. ಡಾಕ್ಟ್ರು ಮನೆಗೆ ಬಂದ, ಅವ್ನು ಪೇಷಂಟಾ? ಪೇಷಂಟ್ ಮನೆ ಡಾಕ್ಟ್ರ್ ಬಂದರೆ ಪೇಷಂಟ್ ಅಂತ ಕರೀತಾರ? ಇವ್ರು ಬಂಧನದಲ್ಲಿದ್ದರು ಬಿಡಿಸೋಕೆ ಬಂದ, ಅದು ನೀನು ಬಂದ್ಬಿಟ್ಟೆ ಅಂತ ಕೇಳಿದರೆ ಅಲ್ಲ. ಪ್ರಭವ. ಪ್ರಭು ಇದೆಲ್ಲ ಯಾಕೆ ಮಾಡ್ತಾನಂದ್ರೆ ಪ್ರಭು. ಪ್ರಭು ಈಶಃ ಸಮರ್ಥಶ್ಚ. ಏನು ಬೇಕಾದ್ರು ಮಾಡ್ತಾನೆ. ಆದ್ದರಿಂದ ಹೀಗೆ ಬಿಡ್ತಾರೆ, ಹಾಗೆ ಬರ್ತಾರೆ, ಏನೇನೋ ಮಾಡ್ತಾರೆ. ಈಶ್ವರ ಅಂತೂ ಪ್ರಭುನೇ ಅಂತ ಹೇಳಿದರೆ ಒಂದು ಲಿಮಿಟೇಷನ್ ಇರುತ್ತಲ್ಲ. ಚೀಫ್ ಮಿನಿಸ್ಟರ್ ಅಂತೇಳಿ ಸ್ಟೇಟಿಗೆ ಅಂತೇಳಿ, ಪ್ರೈಮ್ ಮಿನಿಸ್ಟರ್ ದೇಶಕ್ಕೆ. ಈಶೇಭ್ಯ ವರಹ. ಈಶವರಹ ಈಶ್ವರ. ಎಲ್ಲ ಈಶ್ವರ ಮೇಲೆ ಇದ್ದಾರೆ. ಎಲ್ಲ ಚೀಫ್ ಮಿನಿಸ್ಟರ್ ಯಾರು ಅಧೀನ? ಪ್ರೈಮ್ ಮಿನಿಸ್ಟರ್ ಅಧೀನ. ಅದೇ ರೀತಿ ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಗೆ ಅಧೀನ ಹೇಗೋ ಹಾಗೆ ಈಶೇಭ್ಯೋ ವರಹ. ಈಶಶ್ಚಾಸೋ ವರಶ್ಚ. ಈಶಾವರ ಅಸ್ಮಾತ್. ಈಶಾಹ ವರಹ ಅಸ್ಮಾತ್. ಎಷ್ಟು ಬೇಕಾದ್ರೂ ಬಿಡಿಸ್ಬೋದು. ಅದೇ ವಿಷ್ಣು ಸಹಸ್ರ ಭಾರಿ ಅರ್ಥ ಇದೆ ಅಂತ ಹೇಳಿದಾಗ ಒಂದೊಂದು ಅರ್ಥ ತಿಳ್ಕೊಂಡ್ರೂ ಕೂಡ ಅದು ವ್ಯಾಪ್ತಿ ಗೊತ್ತಾಗ್ಬಿಡಿ ಎಷ್ಟು ಅಂತ ಹೇಳಿ. ಇವತ್ತು ಬಿ ಎ ಇದೆ, ಅದಕ್ಕೊಂದು ಅರ್ಥ ಇದೆ. ಅದು ಎಮ್ಮೆ ಅಂತ ಅರ್ಥ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಎಮ್ಮೆಗೆ ಬಿ ಎ ಸೇರುತ್ತೆ, ಅದರೊಳಗೆ ಯೋಚನೆ ಇಲ್ಲ. ದೇವರು ಹಾಗೆ ಎಲ್ಲದರಲ್ಲೂ ಮೇಲಿರೋದ್ರಿಂದ ಈಶ್ವರ. ಅಲ್ಲಿಗೆ ಇದಾದಮೇಲೆ ಇದು ಮತ್ತೆ ಮುಂದಿನ ಇದರಲ್ಲಿ ಇದೆಲ್ಲ ನೋಡ್ತಾ ಹೋದರೆ ಸುಮ್ಮನೆ ಹೇಳೋದಕ್ಕೂ ಅರ್ಥವಾಗಿ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾಗುತ್ತೆ.